ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮಾ ರಾಜಣ್ಣ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ನ ನೋಡಿ. ನಿಮ್ಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಈ ವಿಡಿಯೋ ಬಂದುಬಿಟ್ಟು ಒಂದು ಡಿನ್ನರ್ ವ್ಲಾಗ್ ಆಗಿರುತ್ತೆ. ನಾನು ಈ ವಿಡಿಯೋದು ಇಂಟ್ರೋನ ಶೂಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬೇರೆ ದಿನ ಶೂಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಎಡಿಟಿಂಗ್ ಮಾಡಬೇಕಾದ್ರೆ ಈ ಇಂಟ್ರೋನ ಶೂಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಬಟ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, 2 ಥರದ ಪಾಸ್ತಾ, ಅದ್ರ ಜೊತೆಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಸಾರ್ಟೆಡ್ ವೆಜಿಟೇಬಲ್ಸ್ ಮತ್ತು ಬಾಯ್ಲ್ಡ್ ಎಗ್ ಮಾಡ್ತಾ ಇದ್ದೀನಿ. ಒಂದು ಚೆನ್ನಾಗಿರೋ ಡಿನ್ನರ್ ಸೆಟಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಪಾಸ್ತಾ ಮಾಡೋದು ಹೇಗೆ ಎಲ್ಲ ಹೇಳ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಇವತ್ತು ಸಂಜೆ ನಾವು ರಿಲಯನ್ಸಲ್ಲಿ ಸ್ವಲ್ಪ ಐಟಮ್ಸ್ನ ತೊಗೋಬೇಕಾಗಿತ್ತು. ಅದಕ್ಕೆ ನಾನು ಅವಿನಾಶ್ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಅದಕ್ಕೆ ಮುಂಚೆ ಎಳ್ನೀರು ಕುಡ್ಕೊಂಡು ನಾವು ರಿಲಯನ್ಸ್ಗೆ ಹೋದ್ವಿ. ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಕಡಿಮೆ ಪ್ರೈಸ್ಗೆ ಡಿಸ್ಕೌಂಟ್ ಇತ್ತು. ಹಾಗೆ ಕೆಲವೊಂದು ಬಾಕ್ಸಸ್ನ ತೊಗೋಬೇಕಾಗಿತ್ತು. ಈ ಥರ ಬಾಕ್ಸು ರಿಲಯನ್ಸಲ್ಲಿ ಜಸ್ಟ್ 100 ರೂಪೀಸಿಗೆ 99 ರೂಪೀಸಿಗೆ 3 ಇರುತ್ತೆ. ನೀವು ಬೇಕಾದರೆ ತೊಗೋಬೋದು, ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ಏನೇ ತರೋಕ್ಕಾದ್ರೂ ಇಬ್ಬರು ಒಟ್ಟೊಟ್ಟಿಗೆ ಹೋಗ್ತೀವಿ 90% ಆಫ್ ದ ಟೈಮ್ಸ್. ಸೊ ಅಲ್ಲಿಂದ ನಾನು ಬಂದುಬಿಟ್ಟು ಮನೇಲಿ ಅಡುಗೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇದು ನೈಟ್ ಡಿನ್ನರ್ ಮಾಡ್ತಾ ಇರೋದು. ಸೊ ಈಗ ನಾನು ಫಸ್ಟು ಒಂದು ಸ್ವಲ್ಪ ವಾಟರ್ನ ಕಾಯಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಇವತ್ತು ಪಾಸ್ತಾ ಮಾಡ್ತಾ ಇರೋದಾಯ್ತಾ. ಯೂಶ್ವಲಿ ಜನಗಳು ಪಾಸ್ತಾ ಅಂದರೆ ಅನ್ಹೆಲ್ದಿ ಅಂತ ತಿಳ್ಕೊತಾರೆ. ನಾನು ಹೇಗೆ ಹೆಲ್ದಿಯಾಗಿ ಮಾಡ್ಬೋದು ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಕೂಡ ನಾನು ಅದಕ್ಕಿಂತ ಇನ್ನೂ ಹೆಲ್ದಿ ಹೈ ಪ್ರೋಟೀನ್ ವರ್ಷನ್ ಆಫ್ ಪಾಸ್ತಾ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ನೀರನ್ನ ಕಾಯಿಸಿಟ್ಕೊತಾ ಇದ್ದೀನಿ. ಸ್ವಲ್ಪ ಬೇಸಲ್ಸ್ನ ಇದ್ರೊಳಗಡೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು, ಬಿಸಿನೀರು ಬೇಕು ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಪೊಸಿಷನಲ್ಲಿ ಇಡ್ತೀನಲ್ಲ, ಇಲ್ಲಿ ನನಗೆ ನೀಟಾಗಿ ವಿಡಿಯೋ ಮಾಡ್ಕೋಬೋದು. ಈ ಕಡೆ ಒಲೆ ಮೇಲೆ ಇಟ್ಟರೆ, ಆ ಕಡೆ ಒಲೆ ಮೇಲೆ ಇಟ್ಟರೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಚೇಂಜ್ ಮಾಡಿಕೊಂಡು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಆ ಕಡೆ ಸೈಡ್ ಎತ್ತಿಟ್ಬಿಡ್ತೀನಿ. ನೀವೇನು ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ವಿಡಿಯೋಗೋಸ್ಕರ ಅಂತ ಹೇಳಿ ಒಂದು ಬಾಣಲಿನ ಈ ಕಡೆ ಸೈಡ್ ಎತ್ತಿಟ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾನು ಬಂದು ಇದನ್ನು ಏನಪ್ಪ ಸಾರ್ಟೆಡ್ ವೆಜಿಟೇಬಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಬಾಣಲಿನಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಸಾರ್ಟೆಡ್ ವೆಜಿಟೇಬಲ್ಸು ಆ ಥರದಕ್ಕೆಲ್ಲ ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ. ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಆಲಿವ್ ಆಯಿಲ್ ಕೂಡ ಒಳ್ಳೆಯದು ಹೆಲ್ತಿಗೆ. ಆಲಿವ್ ಆಯಿಲು ಮತ್ತು ಕೊಕೊನಟ್ ಆಯಿಲ್ ಕೂಡ ತುಂಬಾ ಒಳ್ಳೆಯದು. ಕೊಕೊನಟ್ ಆಯಿಲು ಗಾಣದೆಣ್ಣೆ ತೊಗೊಳ್ರಿ. ಯಾವಾಗ್ಲೂ ಅಷ್ಟೇ, ಯಾವುದೇ ನೀವು ಎಣ್ಣೆ ಯೂಸ್ ಮಾಡಬೇಕಾದ್ರೂ ಗಾಣದೆಣ್ಣೆನ ಯೂಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಇದ್ರದ್ದೆಲ್ಲ ಬರುತ್ತಲ್ಲ ಅಂಗಡಿ ಎಣ್ಣೆಗಳು, ಅದೇ ಪ್ಯಾಕೇಜ್ಡ್ ಎಣ್ಣೆಗಳು, ರಿಫೈನ್ಡ್ ಆಯಿಲ್ ಅಂತಾರೆ ಅದಕ್ಕೆ, ಅದೆಲ್ಲ ತುಂಬಾ ಕೆಮಿಕಲ್ಸ್ ಇರುತ್ತೆ. ಅದ್ರ ಬದಲು ನೀವು ಗಾಣದ ಎಣ್ಣೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಈಗ ನೀವು ರಿಫೈನ್ಡ್ ಆಯಿಲ್ ಎಲ್ಲ ತೊಗೊತಿರಲ್ಲ, ಅದು ಎಷ್ಟು ರೂಪಾಯಿ ಇರುತ್ತೆ? 1 kg ಇರ್ಬೋದೇನೋ. ಕಡಲೆಕಾಯಿ ಎಣ್ಣೆ ಅಂತ ಮಾರ್ತಾರೆ. ಕಡಲೆ ಬೀಜ 1 kgಗೆ 300 ರೂಪಾಯಿ 350 ರೂಪಾಯಿ ಏನೋ ಇರಬೇಕು. ನಾವೇನಿಲ್ಲ ಅಂದರೂ 1 kg ಕಡಲೆ ಬೀಜಕ್ಕೆ 1/4 kg ಅಷ್ಟೇ ಎಣ್ಣೆ ಬರೋದಾಯ್ತಾ. ನೀವು ಏನೇ ಅಂಥದ್ರೂ 3-3.25 kg 4 kg ಎಣ್ಣೆ ಇದು ಕಡಲೆ ಬೀಜ ಹಾಕಿದ್ರೆ ನಿಮಗೆ 1 kg ಎಣ್ಣೆ ಸಿಗುತ್ತೆ. ಬಟ್ ನಿಮಗೆ 200 ರೂಪಾಯಿ ಕೊಡ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಎಷ್ಟು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅಂತ. ಅದಕ್ಕೆ ಗಾಣದೆಣ್ಣೆ ಯೂಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನಿಲ್ಲಿ ಆಯಿಲ್ ಹಾಕ್ಕೊಂಡು, ಆಲಿವ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಮನೆಯಿಂದ ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿತ್ತು, ನಾನು ಊರಿಂದ ಬಂದಲ್ಲ, ಅದಕ್ಕೆ ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿತ್ತಲ್ಲ ಅಂತ ಹೇಳ್ಬಿಟ್ಟು ಅದು ಬೆಣ್ಣೆನೂ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಅವಿನಾಶ್ಗೆ ಊರಿನ ಬೆಣ್ಣೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬೆಣ್ಣೆ ಮತ್ತು ಆಲಿವ್ ಆಯಿಲ್ ಎರಡನ್ನೂ ಯೂಸ್ ಮಾಡ್ಕೊಂಡು ಅದನ್ನ ಕಾಯೋದಕ್ಕೆ ಬಿಟ್ಕೊತಾ ಇದ್ದೀನಿ. ಅದು ಕಾದ ನಂತರ ಈ ಥರ ಸಣ್ಣಗೆ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆ ಬರುತ್ತಲ್ಲ ಅದನ್ನು ಬಿಡಿಸ್ಕೊಬಿಟ್ಟು ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೊತೀನಿ. ಅದು ಒಂಥರ ಬ್ರೌನಿಷ್ ಕಲರ್ ಬರಬೇಕು. ಆ ಥರ ಬ್ರೌನಿಷ್ ಕಲರ್ ಆಗೋವರೆಗೂ ಹುರ್ಕೊಂಡಾದ ನಂತರ ಇದಕ್ಕೆ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕು. ನಾನು ಏನಕ್ಕೆ ಈ ಥರ ವೆಜಿಟೇಬಲ್ಸ್ನ ಸಪ್ರೇಟಾಗಿ ಮಾಡ್ಕೊತೀನಿ ಅಂದರೆ, ವೆಜಿಟೇಬಲ್ಸ್ದು ಪಲ್ಯನೂ ಮಾಡ್ಕೋಬೋದಾಯ್ತಾ. ಪಲ್ಯ ಮಾಡೋದ್ರಿಂದ ಜಾಸ್ತಿನೇ ವೆಜಿಟೇಬಲ್ಸ್ ಬೆಂದೋದ್ರೆ ಅದರದ್ದು ನ್ಯೂಟ್ರಿಯೆಂಟ್ಸು ಕಡಿಮೆ ಆಗುತ್ತೆ ಅಂತಾರೆ ಆಯಿತಾ. ಯೂಶ್ವಲಿ ಸ್ಟೀಮ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಾರೆ ವೆಜಿಟೇಬಲ್ಸು. ತೀರಾ ಸ್ಟೀಮ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟಿ ಅನ್ಸಲ್ಲ ಆಯಿತಾ. ನಾವು ಹೆಲ್ದಿಯಾಗಿ ತಿನ್ನಬೇಕು ಅಂತೇಳಿ ಚೆನ್ನಾಗಿ ಟೇಸ್ಟ್ ಇಲ್ದೆಲ್ಲ ಇರೋದೆಲ್ಲ ತಿನ್ನೋಕ್ಕಾಗಲ್ಲ ಆಯಿತಾ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ, ಈ ಥರ ಸಾಟೆ ಮಾಡಿಕೊಂಡ್ರೂ ಕೂಡ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಏನು ಅಷ್ಟೊಂದು ಲಾಸ್ ಆಗೋಲ್ಲ. ಹಾಗಾಗಿ ನಾನು ಈ ಥರ ಸಾರ್ಟೆಡ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊತೀನಿ. ಯೂಶ್ವಲಿ ಫೈಬರ್ಗೋಸ್ಕರ ಅಂತ. ಈ ವೆಜಿಟೇಬಲ್ಸ್ ಅನ್ನೋದು ನಮಗೆ ನಮ್ಮ ಬಾಡಿಗೆ ಫೈಬರು, ಪ್ರೋಟೀನು, ಕಾರ್ಬ್ಸು ಮತ್ತು ಫ್ಯಾಟು, ಹೆಲ್ದಿ ಫ್ಯಾಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯಿಲು, ಬೆಣ್ಣೆಯಿಂದ ನಮಗೆ ಹೆಲ್ದಿ ಫ್ಯಾಟ್ ಸಿಗುತ್ತೆ. ಅದ್ರ ಜೊತೆಗೆ ಈ ಥರ ವೆಜಿಟೇಬಲ್ಸ್ ನಾವೆಲ್ಲ ಹಾಕ್ಕೊಳ್ಳೋದ್ರಿಂದ ಅದರಿಂದ ನಮಗೆ
ಒಳ್ಳೆ ಫೈಬರ್ ಸಿಗುತ್ತೆ. ಸೊ ಹಾಗಾಗಿ ನಾನು ಯೂಶಲಿ ಮೀಲ್ಸಲ್ಲೆಲ್ಲ ಫೈಬರು, ಪ್ರೋಟೀನು, ಫ್ಯಾಟ್ಸು ಎಲ್ಲದನ್ನು ನೀಟಾಗಿ ಮೇಂಟೈನ್ ಮಾಡ್ತೀನಿ. ನಾನು ಇನ್ನೊಂದು ಹೇಳ್ಬೇಕಂದ್ರೆ ಯಾಕೆ ನಾನು ಕಡಿಮೆ ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತೀನಂದರೆ, ನೀವು ಆಯಿಲ್ನ ಕಡಿಮೆ ಬಳಸಿ ಬೇರೆ ಥರ ಫ್ಯಾಟ್ನ, ನಿಮಗೆ ಹೆಲ್ದಿ ಫ್ಯಾಟ್ನ ತೊಗೋಬೋದು. ಆಯಿಲ್ನ ಕಡಿಮೆ ಬಳಸೋದ್ರಿಂದ ಆ ಕ್ಯಾಲರೀಸ್ನ ಯೂಸ್ ಬೇರೆ ಕಡೆ ಹೆಲ್ದಿ ಫ್ಯಾಟ್ನ ತಿನ್ನೋದ್ರಲ್ಲಿ ಯೂಸ್ ಮಾಡ್ಕೋಬೋದು ಅಂತ. ಫಾರ್ ಎಕ್ಸಾಂಪಲ್ ಹೆಲ್ದಿ ಫ್ಯಾಟ್ಸಲ್ಲಿ ಗೀ, ತುಪ್ಪ ತೊಗೋಬೋದು, ಆವಕಾಡೋ ತೊಗೋಬೋದು, ಆಮೇಲೆ ಎಷ್ಟೊಂದು ಥರ ಚೀಸ್ ಬರುತ್ತೆ, ಅದನ್ನೆಲ್ಲದನ್ನು ತೊಗೋಬೋದು. ಬಟ್ ಅದರಲ್ಲಿ ಪೋರ್ಷನ್ ಎಷ್ಟು ತೊಗೋಬೇಕು ಅನ್ನೋದಿರುತ್ತೆ, ಅಷ್ಟು ತೊಗೋಬೋದು. ಸೊ ಅಂದರೆ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋ ನಾಲೆಡ್ಜಿಂದ, ಆಯಿತಾ. ಐ ಆಮ್ ನಾಟ್ ಅ ಪ್ರೊಫೆಷ್ನಲಿಸ್ಟ್, ಪ್ಲೀಸ್. ಸೊ ಇದೇ ವೆಜಿಟೇಬಲ್ಸ್ಗೆ ನಾನು ಕೆಲವೊಂದು ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಕೆಲವೊಂದು ಹೊಸ ಥರ ಸೀಸ್ನಿಂಗ್ನ ತೊಗೊಂಬಂದಿದ್ದೀನಿ, ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಸೀಸ್ನಿಂಗ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಸಾಸಸ್ ಇರ್ಬೋದು ಅಥವಾ ಯಾವುದೇ ಥರ ಪ್ಯಾಕೇಜ್ಡ್ ಫುಡ್ಸ್ನೆಲ್ಲ ಅಷ್ಟೊಂದು ನಾನು ಯೂಸ್ ಮಾಡಲ್ಲ ನಮ್ಮ ಮನೇಲಿ. ಬಟ್ ಈ ಟೈಮ್ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಂದು ಸೀಸನಿಂಗ್ ಕಲೆಕ್ಷನ್ ತೋರಿಸ್ತೀನಿ. ಮತ್ತು ನಂದು ಗ್ರೋಸ್ರೀಸ್ ಎಲ್ಲ ಎಷ್ಟೊಂದು ಜನ ತೋರಿಸಿ ನಿಮ್ಮ ಗ್ರೋಸ್ರೀಸ್ ಲಿಸ್ಟ್ ಎಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರಿ. ನಾವು ಯೂಶ್ವಲಿ ಗ್ರೋಸ್ರೀಸ್ ಎಲ್ಲ ಒಂದೇ ಸರಿ ತೊಗೊಬರಲ್ಲ, ಆಯಿತಾ. ನಾವು ಇರೋದೇ ಇರೋದು. ಅದು ಅಲ್ಲದೆ ನಾವು ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಊರಿಗೆಲ್ಲ ಹೋಗ್ತಾ ಇರ್ತೀವಿ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ನಾವು ಜಾಸ್ತಿ ಎಲ್ಲ ತಂದಿಟ್ಕೊಳ್ಳಲ್ಲ. ಕೆಲವೊಂದು ಸರಿ ಎಷ್ಟು ಬೇಕೋ ಅಷ್ಟನ್ನು ತಂದಿಟ್ಕೊತಾ ಇರ್ತೀವಿ. ಸೊ ನಾನು ತಂದಾಗ ಬೇಕಾದರೆ ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಗ್ರೋಸ್ರೀಸ್ನ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಗ್ರೋಸ್ರೀಸ್ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡ್ಬೋದು ನೀವು, ನಾನು ಇದು ಚಿಂಗ್ಸ್ ಶೇಜ್ವಾನ್ ಸ್ಟಿರ್ ಫ್ರೈ ಸಾಸ್ ಅಂತ ಹೇಳ್ಬಿಟ್ಟು ಕುಕ್ಕಿಂಗ್ ಸಾಸು. ಇದನ್ನು ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಹೊಸ್ದಾಗಿ ತರಿಸ್ಕೊಂಡಿರೋದು ನಾನು. ಹೆಂಗೆ ಬರುತ್ತೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಅದನ್ನ ಆಲ್ರೆಡಿ ಹಾಕಿದ್ದೀನಿ. ಅದು ನಾನು ವಿಡಿಯೋ ಶೂಟ್ ಮಾಡೋದು ಮರ್ತೋದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು ಮತ್ತು ಆರಿಗ್ಯಾನೋ, ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಬಿಟ್ಟು ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಸಾಟೆ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ. ನನಗೆ ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ಬಟ್ ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರೋದಷ್ಟೇ. ನಾನು ಯೂಶ್ವಲಿ ಏನು ಗೊತ್ತಾ, ನಾನೇ ಟ್ರೈ ಮಾಡ್ತಾ ಇರ್ತೀನಿ, ಆಯಿತಾ. ಇದೊಂದು ಯಾವುದೋ ರೆಸಿಪಿ ಅಂತಲ್ಲ, ನಾನೇ ಯಾವುದಾದ್ರೂ ಹಾಕಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಮಾತ್ರ ನಿಮ್ಗೆ ಹೇಳ್ತೀನಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಡ್ತೀನಿ. ಇದಿಷ್ಟೇ ಮುಗ್ದೋಯ್ತು ಸೈಡಿಗೆ ಎತ್ತಿಟ್ಕೊಳ್ಳೋದು. ಅದಾದ ನಂತರ ಇಲ್ಲಿ ನಾನು ನಾರ್ಮಲ್ ಟೊಮೊಟೊ ಪಾಸ್ತಾ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ, ಕ್ವಿಕ್ಕಾಗಿ ಆಗೋಗುತ್ತೆ, ಆಯಿತಾ. ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಕೂಡ ಆಗೋಗುತ್ತೆ. ಸೊ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಮನೇಲಿರೋದ್ರಲ್ಲೇ ಮಾಡ್ಕೋಬೋದು, ಸಖತ್ತಾಗಿ ಬರುತ್ತೆ. ಹಾಗೆ ಏನಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ಮಾಡ್ತಿರೋ ಪಾಸ್ತಾ ಬಂದು ಹೈ ಪ್ರೋಟೀನ್ ಪಾಸ್ತಾ ಆ್ಯಂಡ್ ಹೆಲ್ದಿ ಕೂಡ, ಓಕೆನಾ. ಫಸ್ಟ್ ಇಲ್ಲಿ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋಬೋದು ಅಥವಾ ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಅದನ್ನ ಯೂಸ್ ಮಾಡ್ಕೋಬೋದು. ಪಾಸ್ತಾಗೆಲ್ಲ ಆಲಿವ್ ಆಯಿಲ್ ಚೆನ್ನಾಗಿ ಅನಿಸುತ್ತೆ, ಒಂಥರ ಅಥೆಂಟಿಕ್ ಫೀಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲಿವ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಆಲಿವ್ ಆಯಿಲ್ ಸ್ವಲ್ಪ ಕಾಯಬೇಕು. ಕಾಯ್ದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನಂತರ ನಾನಿಲ್ಲಿ 2 ನಾರ್ಮಲ್ ಟೊಮೊಟೊ ಬರುತ್ತಲ್ಲ, ನೀವು ಬೇಕಾದರೆ ಚೆರಿ ಟೊಮೊಟೊನೂ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ನಾರ್ಮಲ್ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಸಣ್ಣ ಸೈಜಿಂದು 2 ಚಿಕ್ಕ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು 1 ದೊಡ್ಡ ಟೊಮೊಟೊ ಯೂಸ್ ಮಾಡಿಕೊಂಡ್ರು ಸಾಕು. ಅದನ್ನ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಬಿಟ್ಟು ಅದ್ರ ಪ್ಯೂರಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಇವಾಗ ಟೊಮೊಟೊ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಇದು ಬೇಯ್ಕೊಂಡಾದ್ಮೇಲೆ ಇದಕ್ಕೆ ನಾವು ಪಾಸ್ತಾನ ಸೇರಿಸ್ಕೋಬೇಕಾಗತ್ತೆ, ಆಯಿತಾ. ಅದಕ್ಕೆ ಮುಂಚೆ ನಾವಿಲ್ಲಿ ಪಾಸ್ತಾನ ಬಾಯ್ಲಿಂಗ್ ವಾಟರ್ಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಕುದೀತಾ ಇರೋವಂಥ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಪಾಸ್ತಾನ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಸೊ ನಾನು ಯಾಕೆ ಹೇಳಿದೆ ಹೈ ಪ್ರೋಟೀನ್ ಪಾಸ್ತಾ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ, ನೀವು ಇಲ್ಲಿ ನೋಡ್ಬೋದು ನಾನು ಚಿಕ್ಪಿ ಪೆನೆ ಪಾಸ್ತಾ ಯೂಸ್ ಮಾಡ್ತಾ ಇರೋದು. ಯೂಶ್ವಲಿ ಪಾಸ್ತಾನ ಮೈದಾ ಅಥವಾ ವೀಟ್ ಫ್ಲೋರಿಂದ ಮಾಡ್ತಾರೆ, ಮೈದಾ ಅಥವಾ ಗೋಧಿ ಹಿಟ್ಟಿಂದ ಮಾಡ್ತಾರೆ. ಡ್ಯೂರಮ್ ವೀಟ್ ಅಂತ ಮಾಡ್ತಾರೆ, ಅದು ಕೂಡ ತುಂಬಾ ಒಳ್ಳೆಯದು. ಬಟ್ ಇದು ಚಿಕ್ಪಿ ಫ್ಲೋರ್ ಅಂದರೆ ಕಾಬೂಲ್ ಕಡಲೆಕಾಳು ಬರುತ್ತಲ್ಲ, ಅದ್ರದ್ದು ಹಿಟ್ಟಿಂದ ಮಾಡಿರೋದು. ಸೊ ಹಾಗಾಗಿ ಇದರಲ್ಲಿ 100 ಗ್ರಾಮ್ ಪಾಸ್ತಾಗೆ 22 ಗ್ರಾಮ್ಸು ಪ್ರೋಟೀನ್ ಇರುತ್ತೆ. ಸೊ ಹೆಲ್ದಿ ಕೂಡ ಅಲ್ವಾ. ಸೊ ಯಾವುದೇ ಥರ ಫ್ಯಾಟ್ ಇರಲ್ಲ, ಎಂಥದ್ದು ಇರಲ್ಲ, ಇಟ್ಸ್ ಹೆಲ್ದಿ ಕೂಡ. ಹಾಗಾಗಿ ನಾನು ಈ ಪಾಸ್ತಾನ ತೊಗೊಂಬಂದು ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ.
ಇದಕ್ಕೆ ನಾನಿವಾಗ ಪಾಸ್ತಾನ ಸೇರಿಸ್ಕೋಬೇಕು ನೋಡಿ. ಕಾಯ್ದಿರಬೇಕು, ಫುಲ್ ಉಪ್ಪೆಲ್ಲ ಕರ್ಗೋಗಿ ನೀರು ಚೆನ್ನಾಗಿ ಕಾದಾದ್ಮೇಲೆ ಪಾಸ್ತಾನ ಸೇರಿಸ್ಕೋಬೇಕಾಗುತ್ತೆ. ನಾನು ತುಂಬ ಕಡಿಮೆ ಪಾಸ್ತಾ ಯೂಸ್ ಮಾಡ್ತೀನಿ ಆಯಿತಾ. ನಾನೇನು ಜಾಸ್ತಿ ಪಾಸ್ತಾ ಯೂಸ್ ಮಾಡಲ್ಲ. ಸೊ ನಾನು ಯೂಶ್ವಲಿ ತರಕಾರಿ ಎಲ್ಲ ಇರುತ್ತೆ, ಅದ್ರ ಜೊತೆಗೆ ಎಗ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ನಾನು ಪಾಸ್ತಾ ಮಾಡೋದು. ಸೊ ಅದರಲ್ಲೇ ನಾನು ಪೆಸ್ಟೋ ಪಾಸ್ತಾನು ಮಾಡ್ಕೊತೀನಿ, ಟೊಮೊಟೊ ಪಾಸ್ತಾ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊತೀನಿ. ಸೊ ಇದನ್ನು ಈ ಥರ ನೀರಲ್ಲಿ ಹಾಕ್ಬಿಟ್ಟು ಐ ಥಿಂಕ್ 14 ಮಿನಿಟ್ಸ್ ಏನೋ ಬೇಯಿಸ್ಬೇಕು ಅನಿಸುತ್ತೆ. ಆ ಪ್ಯಾಕೆಟ್ ಹಿಂದೆನೇ ಬರೆದಿರುತ್ತೆ ಎಷ್ಟು ಮಿನಿಟ್ಸ್ ಬೇಯಿಸ್ಬೇಕು ಅಂತ, ಅಷ್ಟು ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ಸೊ ಅದಕ್ಕೋಸ್ಕರ ಅಂತ ನಾನು ಈ ಥರ ಬಾಯ್ಲ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಒಂದು 15 ನಿಮಿಷ ಆದಮೇಲೆ ಪಾಸ್ತಾ ಬೆಂದಿದೆ. ನಿಮಗೆ ಯಾವ ಥರ ಟೆಕ್ಸ್ಚರ್ ಬೇಕು ಅಂತ ನೋಡ್ಕೊಂಡು ಬೇಯಿಸ್ಕೋಬೇಕು. ಗಟ್ಟಿಗೆ ಬೇಯಿಸ್ಕೋಬೇಕು ಅಂದರೆ ಗಟ್ಟಿಗೆ ಬೇಯಿಸ್ಕೋಬೋದು, ಇಲ್ಲ ಮೆತ್ತಗೆ ಅಂದರೆ ಮೆತ್ತಗೆ ಬೇಯಿಸ್ಕೋಬೋದು. ಆ ಪ್ಯಾಕೆಟಿಂದ ಕೊಟ್ಟಿರ್ತಾರಲ್ಲ ಮಿನಿಟ್ಸು, ಅದನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಬೇಯಿಸ್ಕೊಳ್ಳಿ. ಇದಾದ ನಂತರ ನಾನು ಬೇಯ್ದಿರೋ ಪಾಸ್ತಾನ ಒಂದು ಸ್ಟ್ರೈನ್ ಅಂದರೆ ಸೋಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದ್ರ ವಾಟರ್ ಇರುತ್ತಲ್ಲ, ಪಾಸ್ತಾ ವಾಟರ್, ಅದನ್ನ ಕೂಡ ಎತ್ತಿಟ್ಕೊಳ್ಬೇಕು. ಮತ್ತು ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ನಾನಿಲ್ಲಿ ಆವಾಗಲೇ ಟೊಮೊಟೊ ನಾನು ಬೇಯಿಸ್ಕೊತಾ ಇದ್ದೆ ನೋಡಿ, ಅದನ್ನ ಸೇಮ್ ಪಾತ್ರೆನ ತೆಗೆದ್ಬಿಟ್ಟು ಈ ಕಡೆ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಸೊ ಇವಾಗ ನಂದು ಬೆಂದಾಗಿದೆ ಆಲ್ರೆಡಿ ಇದು ಟೊಮೊಟೊದು. ಇದ್ರ ಜೊತೆಗೆ ನಾನು ಒಂದು ಅರ್ಧ ಆವಾಗಲೇ ಬೇಯಿಸ್ಕೊಂಡಲ್ಲ ಪಾಸ್ತಾನ, ಅದರಲ್ಲಿ ಒಂದು ಅರ್ಧ ಪಾಸ್ತಾ ತೊಗೊಂಡು ಇದಕ್ಕೆ ಸೇರಿಸ್ಕೊಂಡು ನಾನು ನೀಟಾಗಿ ಸ್ವಲ್ಪ ಪಾಸ್ತಾ ವಾಟರ್ ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇದರಲ್ಲಿ ಒಂದು ಎಷ್ಟಿದೆ ಪಾಸ್ತಾ, ಅದರಲ್ಲಿ ಅರ್ಧ ಹಾಕ್ಕೊತಾ ಇದ್ದೀನಿ, ಸೈಡಿಗೆ ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಅಂದರೆ 2 ಥರ ಪಾಸ್ತಾ ಮಾಡಬೇಕು ಅಂದ್ಕೊಂಡೆ ಇವತ್ತು. ಸೊ ತುಂಬ ಜಾಸ್ತಿ ಕ್ವಾಂಟಿಟಿ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಕಡಿಮೆ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ವೆಜಿಟೇಬಲ್ಸು ತರಕಾರಿದೇನಾದರೂ ಆದರೆ ಜಾಸ್ತಿ ಆದರೂ ನಡೆಯುತ್ತೆ. ಸೊ ಈ ಥರದ್ದೆಲ್ಲ ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಕಡಿಮೆ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಪಾಸ್ತಾ ವಾಟರ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಒಂದು 2-3 ಮಿನಿಟ್ಸ್ ಅಷ್ಟು ಬೇಯಿಸ್ಬಿಟ್ಟು ಸೈಡಿಗೆ ತೆಗೆದಿಕೊಂಡ್ರೆ ಆಗೋಯಿತು. ನಾನು ಟೇಸ್ಟ್ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು ಮತ್ತು ಆರಿಗ್ಯಾನನ್ನು ಸೇರಿಸ್ಕೊತಾ ಇದ್ದೀನಿ, ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಇದೆಲ್ಲ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೋಬೋದು, ಇಷ್ಟೇ ಅಳತೆ ಅಂತಲ್ಲ, ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಇದನ್ನು ಸೇರಿಸ್ಕೋಬೋದು ಅಷ್ಟೇ. ಅದಾದ ನಂತರ ನಾನು ಇದೆಲ್ಲದನ್ನು ಸೇರಿಸ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊತೀನಿ ನಾನು. ಸ್ವಲ್ಪ ಪಾಸ್ತಾ ನನಗೆ ಮೆತ್ತಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಬೆಂದ ನಂತರ ನಾನು ಸೈಡಿಗೆ ತೆಗೆದಿಟ್ಕೊತೀನಿ ಅಷ್ಟೇ. ಮುಗ್ದೋಯ್ತು ಈ ಪಾಸ್ತಾ ಮಾಡೋದು. ಇನ್ನೇನಿಲ್ಲ, ಇದು ನಾನು ಹಾಕ್ತಾ ಇರೋದು ಪಾಸ್ತಾ ವಾಟರು, ಅದೆಲ್ಲ ಸ್ವಲ್ಪ ಹಿಂಗೋಗೋವರೆಗೂ ಒಂಚೂರು ನೀರು ಥರ ಇರೋವರೆಗೂ ಬೇಯಿಸ್ಕೊಂಡು ಸೈಡಿಗೆ ತೆಗೆದುಕೊಂಡ್ರೆ ಮುಗ್ದೋಯ್ತು ಅಷ್ಟೇ. ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ತಿಳಿಸಿ. ಸೊ ಪಾಸ್ತಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ನಾನು ಒಂದು ಪೆಸ್ಟೋ ಪಾಸ್ತಾ ಮಾಡ್ತಾಯಿದ್ದೀನಿ, ಇನ್ನೊಂದು ನಾರ್ಮಲ್ ಟೊಮೊಟೊ ಥರ ಪಾಸ್ತಾ ಮಾಡ್ತಾಯಿದ್ದೀನಿ. ಈ ಪೆಸ್ಟೋ ಪಾಸ್ತಾ ಮಾಡೋದಕ್ಕೆ ಇದು ಬೇಸಿಲ್ಸ್ ಅಂತ ಬರ್ತವೆ, ಇದು ಎಲೆ ಹಾಕ್ತಾ ಇರೋದು. ನಾನು ಬೇಸಿಲ್ಸ್ ಅಂತ, ಅದು 15 ರೂಪಾಯಿ ಇರುತ್ತೆ. ಮಾಮೂಲಿ ಕೊತ್ತಂಬರಿ ಸೊಪ್ಪು ಹೆಂಗಿರುತ್ತೋ ಅಷ್ಟೇ ರೇಟು. ಸೊ ಬಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಥರ ಟೇಸ್ಟ್ ಬರಲ್ಲ. ಸೊ ಈ ಪೆಸ್ಟೋ ಪಾಸ್ತಾ ಹಾಕ್ತಾಯಿದ್ದೀನಿ. ಈ ಪೆಸ್ಟೋ ಪಾಸ್ತಾ ಮಾಡೋದಕ್ಕೆ ಇದನ್ನು ನಾನು ಈ ನೀರೊಳಗೆ ಹಾಕ್ಕೊಂಡು ಬ್ಲ್ಯಾಂಚ್ ಮಾಡ್ಕೊತಾ ಇದ್ದೀನಿ. ನನಗೆ ಇದ್ರ ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಅವಿನಾಶ್ಗೆ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದರ್ ಪ್ಯಾಲೆಟ್ ಆಲ್ಸೋ, ಅವ್ರ ಪ್ಯಾಲೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಟೇಸ್ಟ್ ಅನ್ನೋದು. ಸೊ ಇದನ್ನು ನಾನು ಈ ಥರ ಬ್ಲ್ಯಾಂಚ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು 4ರಿಂದ 5 ಈ ವಾಲ್ನಟ್ಸ್ ಬರುತ್ತಲ್ಲ, ವಾಲ್ನಟ್ಸ್ನ ತಗೊತಾ ಇದ್ದೀನಿ. ಅದಕ್ಕೆ ಒಂದು 3 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕೋಕ್ಕೆ ಹೇಳ್ತಾರೆ, ಬಟ್ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಆವಾಗಲೇ ಬೇಸಿಲ್ನ ಇದು ಮಾಡ್ಕೊಂಡಿದ್ದೆ ನೋಡಿ, ಏನು ಬ್ಲ್ಯಾಂಚ್ ಮಾಡ್ಕೊಂಡಿದ್ದೆ, ಆ ಬೇಸಿಲ್ನು ಸೇರಿಸ್ಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ನಾವು ಪೆಸ್ಟೋ ಪಾಸ್ತಾನ ತಯಾರು ಮಾಡೋಣ. ಇದು ನಾನು ಒಂದು ಬಾಣಲೆಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಇದೇ ಕಾಯ್ದಿರೋಂಥ ಎಣ್ಣೆಗೆ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಮಿಕ್ಸ್ಡ್ ಹರ್ಬ್ಸು, ಇದು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಬೇಸಿಲ್ಲು ಮತ್ತು ವಾಲ್ನಟ್ಸು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು ಅದನ್ನೇ ಆ ಒಂದು ಮಿಶ್ರಣ ಏನಿತ್ತು ಅದನ್ನ ತೊಗೊಂಬಂದು ಇದಕ್ಕೆ ಹಾಕ್ಕೊಬಿಟ್ಟು ಸ್ವಲ್ಪ ಬೇಯಿಸ್ಕೊಬಿಟ್ಟು ಅದ್ರ ಜೊತೆಗೆ ನಾನು ಪಾಸ್ತಾ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಬಿಟ್ಟು ನಾನು ಎತ್ತಿಟ್ಕೊತೀನಿ ಅಷ್ಟೇ. ಇದಕ್ಕೆ ಬೇಕಂದರೆ ನೀವು ಚೀಸ್ ಹಾಕ್ಕೋಬೋದು, 2 ಪಾಸ್ತಾಗಳಿಗೂ ಚೀಸ್ ಹಾಕ್ಕೋಬೋದು. ನಾನು ಈ ಪಾಸ್ತಾಗೆ ಚೀಸ್ ಹಾಕ್ತೆ, ಅದನ್ನ ನಾನು ಶೂಟ್ ಮಾಡೋದಕ್ಕೆ ಮರ್ತೋದೆ. ನಿಮಗೆ ಬೇಕಂದರೆ ಇದಕ್ಕೆ ಆ್ಯಕ್ಚುಲಿ ಪಾರ್ಮೆಜಾನ್ ಅಂತ ಚೀಸ್ ಬರುತ್ತೆ ಆಯಿತಾ,
ಅದು ಹಾಕ್ಕೋಬೇಕು. ಅದು ಯೂಶ್ವಲಿ ತುಂಬ ಕಾಸ್ಟ್ಲಿ ಇರುತ್ತೆ ಪಾರ್ಮೆಸಾನ್ ಚೀಸು, ಬಟ್ ಒಳ್ಳೇದಂತೆ ಅದು. ಸೊ ಅದನ್ನ ಹಾಕ್ಕೋಬೋದು. ನಾನು ನಾರ್ಮಲ್ ಸ್ಲೈಸ್ ಚೀಸ್ ಬರುತ್ತಲ್ಲ ಅದನ್ನೇ ಹಾಕಿದ್ದೆ ಈ ಪಾಸ್ತಾಗೆ. ನಾನು ಅದನ್ನ ಶೂಟ್ ಮಾಡೋದಕ್ಕೆ ಮರ್ತೋಗ್ಬಿಟ್ಟೆ. ಸೊ ಅಷ್ಟೇ, ತುಂಬ ಟೇಸ್ಟಿಯಾಗಿ ರೆಡಿಯಾಗೋಗುತ್ತೆ. ಅದೇ ನಾನು ಹೇಳ್ದಂಗೆ ಈ ಪಾಸ್ತಾ ನನಗಷ್ಟು ಇಷ್ಟ ಆಗಲಿಲ್ಲ, ಬಟ್ ಅವಿನಾಶ್ಗೆ ತುಂಬಾ ಇಷ್ಟ ಆಯಿತು. ಸೊ ಅದು ಏನಪ್ಪ ಅಂದರೆ ಅವ್ರವ್ರ ಟೇಸ್ಟ್ ಬಡ್ಸ್ ಹೆಂಗಿರುತ್ತೋ ಅದಕ್ಕೆ ಡಿಪೆಂಡು. ಅಂದರೆ ನನ್ನ ಪ್ಯಾಲೆಟ್ಗೆ ಇದು ಇಷ್ಟ ಆಗಲ್ಲ, ನನ್ನ ಹಸ್ಬೆಂಡ್ ಪ್ಯಾಲೆಟ್ಗೆ ಇಷ್ಟ ಆಗ್ಬೋದು ಅನ್ನೋ ಥರ. ಸೊ ನಿಮ್ಗೆ ಇಷ್ಟ ಆದರೆ ನೋಡಿ, ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆದರೆ ತಿನ್ನಿ. ಅಂದರೆ ಯಾವುದನ್ನೇ ಟ್ರೈ ಮಾಡಬೇಕಾದ್ರೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿ. ನಿಮ್ಗೆ ಇಷ್ಟ ಆದರೆ ತಿನ್ನಿ, ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಅಂತ ನಾನು ಹೇಳೋದು. ಸೊ ನಮಗೆ ಏನಪ್ಪ ಅಂತ ಹೇಳಿದ್ರೆ ಇದೆಲ್ಲದನ್ನು ಪ್ಲೇಟಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಒಂದೊಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದು ಮೊದಲು ಮಾಡಿದಂಥ ಟೊಮೊಟೊ ಪಾಸ್ತಾ. ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದ ನಂತರ ನಂಗೆ ಏನು ಗೊತ್ತಾ, ನಾವಿರೋದು ಇಬ್ಬರೇ ಅಲ್ವಾ, ನಂಗೆ ಇರೋದು ಇಬ್ಬರಿಗೆ ಒನ್ ಟೈಮ್ಗೆ ಏನಾದರೂ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಂಗೆ ಯೂಶ್ವಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡೋಕ್ಕೆ ಬರಲ್ಲ ಆಯಿತಾ. ಮದುವೆ ಆದಾಗಂತೂ ಇನಿಷಿಯಲಿ ನಿಜವಾಗ್ಲೂ ಎಷ್ಟು ವೇಸ್ಟ್ ಮಾಡ್ತಾಯಿದ್ದೆ ಗೊತ್ತಾ. ಅಂದರೆ ಅಷ್ಟು ತುಂಬ ವೇಸ್ಟ್ ಅಂತಲ್ಲ, ಬಟ್ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಯಾವ ಥರ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಬೇಕು ಅನ್ನೋದು. ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ಪಾಸ್ತಾ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲದನ್ನು ಎಷ್ಟು ಕರೆಕ್ಟಾಗಿ ಇಬ್ಬರಿಗೆ ಆಗಂಗೆ ಮಾಡ್ತಾಯಿದ್ದೀನಿ. ಬಟ್ ನಂಗೆ ಇನ್ನೂ ಯಾರಾದರೂ ಜನಗಳು ಬಂದರೆ ಅಂತೂ ನಂಗೆ ಅಡುಗೆ ಮಾಡೋಕ್ಕೆ ಗೊತ್ತಾಗಲ್ಲ. ಒಂದೊಂದು ಸರಿ ತುಂಬ ಕಡಿಮೆ ಮಾಡಿಬಿಡ್ತೀನಿ, ಒಂದೊಂದು ಸರಿ ತುಂಬ ಜಾಸ್ತಿ ಮಾಡಿಬಿಟ್ಟಿರ್ತೀನಿ. ಅಂದರೆ ಮೋಸ್ಟ್ಲಿ ಎಲ್ಲರಿಗೂ ಇದೆ ಅನಿಸುತ್ತೆ ಪ್ರಾಬ್ಲಮ್ಮು. ಯಾರು ಎಷ್ಟು ತಿಂತಾರೆ ಅಂತ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮಮ್ಮ ಯಾವಾಗಲೂ ಹೇಳುತ್ತೆ ಒಬ್ಬರು ಈಗ ನಮ್ಮ ಮನೆಗೆ ಯಾರಾದರೂ ಇಬ್ಬರು ನೆಂಟರು ಬರ್ತಾವ್ರೆ ಅಂದರೆ ನಾವು ಜಾಸ್ತಿಯಾಗಿ ಮಿಕ್ಕಿ ವೇಸ್ಟ್ ಆದರೂ ಪರವಾಗಿಲ್ಲ, ಒಬ್ಬರಿಗೆ ಒಂದು ತುತ್ತು ಕಡಿಮೆ ಅನ್ನ ಇಕ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ನಾನು ಅದನ್ನೇ ಜಾಸ್ತಿ ಫಾಲೋ ಮಾಡ್ತೀನಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ನಾನು ಬಾಯ್ಲ್ಡ್ ಎಗ್ ಇದೆ ಆಯಿತಾ. ಇದು ಹೊಸ ಥರದ್ದೊಂದು ನಾನು ಸೀಸ್ನಿಂಗ್ ತರಿಸ್ಕೊಂಡಿದ್ದೆ. ಇದು ಯಾವುದ್ರದ್ದು ಪೇಸ್ಟಪ್ಪ. ನಾನು ಎಲ್ಲದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಂದರೆ ನಾನು ತೋರಿಸ್ತೀನಿ ಆಯಿತಾ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಯಾವ್ದ್ಯಾವ್ದು ಸೀಸ್ನಿಂಗ್ ತರಿಸ್ಕೊಂಡಿದ್ದೀನಿ, ಯಾವ್ದ್ಯಾವ್ದು ಗ್ರೋಸ್ರೀಸ್ ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದನ್ನು ಸಮೇತ ನಾನು ಒಂದು ಸ್ವಲ್ಪ ಎಲ್ಲದಕ್ಕೂ ಎಗ್ ಮೇಲೆ ಹಾಕಿದೆ. ಆ್ಯಕ್ಚುಲಿ ತುಂಬಾ ಟೇಸ್ಟಿ ಅನ್ನಿಸ್ತು. ಯೂಶ್ವಲಿ ನಾರ್ಮಲ್ ಬಾಯ್ಲ್ಡ್ ಎಗ್ ತಿನ್ನೋಕ್ಕೆ ಭಾಳ ಬೋರಿಂಗ್ ಅನಿಸುತ್ತೆ ಆಯಿತಾ. ಸೀರಿಯಸ್ಲಿ ಐ ಹೇಟ್ ಇಟ್. ನನಗಂತೂ ಬರೀ ಬಾಯ್ಲ್ಡ್ ಎಗ್ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಬಟ್ ಕಡಿಮೆ ಕ್ಯಾಲರೀಸ್ ಅಲ್ವಾ ಅಂತ ಹೇಳ್ಬಿಟ್ಟು ಬರೀ ಬಾಯ್ಲ್ಡ್ ಎಗ್ನ ತಿನ್ನೋದಷ್ಟೇ. ಅದರ್ವೈಸ್ ಲಿಟ್ರಲಿ ನನಗಂತೂ ಒಂಚೂರು ಇಷ್ಟ ಇಲ್ಲ ಬರೀ ಬಾಯ್ಲ್ಡ್ ಎಗ್ ತಿನ್ನೋಕ್ಕೆ. ಅದಕ್ಕೆ ನಾನು ಜಾಸ್ತಿ ಎಗ್ ಬುರ್ಜಿ ಇರ್ಬೋದು, ಅಥವಾ ಏನಂತಾರೆ ಸ್ಕ್ರ್ಯಾಂಬಲ್ಡ್ ಎಗ್ ಇರ್ಬೋದು, ಆ ಥರ ಮಾಡ್ತಾಯಿರ್ತೀನಿ. ಬಟ್ ಅವಿನಾಶ್ ಯಾಕೋ ಈ ನಡುವೆ ಜಾಸ್ತಿ ಬಾಯ್ಲ್ಡ್ ಎಗ್ಗೆ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಬಾಯ್ಲ್ಡ್ ಎಗ್ ಮಾಡ್ತೀನಿ. ಸೊ ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಈ ಥರ ಅವಿನಾಶು ಸೆಟಪ್ ಮಾಡಿದ್ರು. ನಾನು ಒಳಗಡೆ ಎಲ್ಲ ಪ್ಲೇಟಿಂಗ್ ಮಾಡ್ತಾಯಿದ್ದೆ, ಅವರೆಲ್ಲ ಸೆಟಪ್ ಮಾಡಿ ಜೋಡಿಸ್ಕೊತಾ ಇದ್ರು ಈಚೆ ತಂದಿಟ್ಟು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ನಾವಿಬ್ಬರು ಟಿ ವಿ ನೋಡ್ಕೊತ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊತ ನಮ್ಮ ಫುಡ್ನ ತಿನ್ಕೊಂಡ್ವಿ. ನಮಗೆ ಈ ಥರ ಒಂದು ಮಾಡ್ಕೊಳ್ಳೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ನೀವು ಕೂಡ ಗಂಡ ಹೆಂಡ್ತಿ ಅಥವಾ ನಿಮ್ಮ ಮಕ್ಕಳ ಜೊತೆ ಈ ಥರ ಒಂದು ಇಂಟಿಮೇಟ್ ಮೂಮೆಂಟ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ. ಇದೇನು ದೊಡ್ಡ ಖರ್ಚಾಗುತ್ತೆ ಅಂತ ಏನಿಲ್ಲ. ಇದೊಂದು ಚಿಕ್ಕ ಕ್ಷಣಗಳು, ಈ ಸ್ಮಾಲ್ ಮೂಮೆಂಟ್ಸೇ ಹುಡುಗಿರಿಗೆ ತುಂಬಾ ಖುಷಿ ಕೊಡೋದು. ಯೂಶ್ವಲಿ ಗಂಡಸರುಗಳು ಈ ಥರದ್ದೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದಾನೆ, ಅದು ಅವರು ಪೊಲೀಸ್ ಆಯಿತಾ. ಪೊಲೀಸ್ ಆದವರು ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರೆ ಅಂದರೆ ಇದೆಲ್ಲ ದೊಡ್ಡ ಶೋಕಿ ಅನ್ನೋ ಥರ ಕಮೆಂಟ್ ಮಾಡಿದ್ದಾರೆ. ಅಂದರೆ ಗಂಡ ಹೆಂಡ್ತಿ ಅನ್ನೋರು ಅವರಿಗೋಸ್ಕರ ಒಂದು ಇಂಟಿಮೇಟ್ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋದನ್ನ ಜನಗಳು ಶೋಕಿ ಅನ್ಕೊತಾರೆ. ಅಂದರೆ ಅವ್ರ ಮೆಂಟಾಲಿಟಿ ಹೆಂಗಿರ್ಬೋದು ಅನ್ನಿಸ್ತು ನನಗೆ. ಅಂದರೆ ಮದುವೆ ಆಗೋದು, ಗಂಡಸರುಗಳು ಹೆಂಡ್ತಿನ ಮದುವೆ ಮಾಡ್ಕೊಂಬರೋದು, ಒಂದಿಬ್ಬರು ಮಕ್ಕಳನ್ನ ಎತ್ಬಿಟ್ಟು ಅವ್ರನ್ನ ಅಡುಗೆ ಕೆಲಸಕ್ಕೆ, ನೆಲ ಒರೆಸೋ ಕೆಲಸಕ್ಕೆ ಹಾಕೊಳ್ಳೋದಕ್ಕೆ ಮಾತ್ರನ, ಅಂದರೆ ಆ ಸ್ವಾರ್ಥಕ್ಕೆ ಮಾತ್ರನೇ ಇಂಥ ಒಂದು ಚಿಕ್ಕ ಕ್ಷಣಗಳ್ನು ಅವ್ರ ಹೆಂಡ್ತಿದಿರಿಗೆ ಕೊಡೋಕ್ಕಾಗಲ್ವ ಗಂಡಸರುಗಳು. ಇದು ದೊಡ್ಡ ತಪ್ಪು ಅನ್ಕೊತಾರ ಅಂತ ಅನ್ನಿಸ್ತು ನನಗೆ ಆ ಮನುಷ್ಯನ ಕಮೆಂಟ್ ನೋಡ್ಬಿಟ್ಟು. ಅಂದರೆ ನನಗೆ ನನ್ನ ಗಂಡ ಮಾಡೋ ದೊಡ್ಡ ಥಿಂಗ್ಸ್ ಗಿಫ್ಟ್ ತಂದು ಕೊಟ್ಟರೆ ಆ ಥರದ್ರಲ್ಲೆಲ್ಲ ನನಗೆ ಯಾವತ್ತೂ ಖುಷಿ ಕೊಡೋಲ್ಲ ಆಯಿತಾ. ಕೆಲವೊಂದು ಲಿಟಲ್ ಥಿಂಗ್ಸ್ ಅಂತಾರೆ ನೋಡಿ, ಅದೇ ನನ್ನ ಮನಸ್ಸಿಗೆ ತುಂಬಾ ಖುಷಿ ಅನಿಸೋದು. ಅವಿನಾಶ್ಗೂ ಕೂಡ ಅದೇ ತುಂಬ ಖುಷಿ ಪಡೋದು. ಅಂದರೆ ಅವರಿಗೆ ಊಟ ಅಂದರೆ ತುಂಬ ಇಷ್ಟ. ನಾನು ಚೆನ್ನಾಗಿರೋ ಊಟ ಮಾಡಿಕೊಂಡ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೀವು ಕೂಡ ಇದೇ ಥರ ನಿಮ್ಮ ಪಾರ್ಟ್ನರ್ನ ಖುಷಿಪಡಿಸಿ. ವಿಡಿಯೋನ ಕೊನೆವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಹಾಗೆ ನಿಮ್ಗೇನಾದರೂ ವಿಡಿಯೋ ಯೂಸ್ಫುಲ್ ಆಯಿತು, ಹೆಲ್ಪ್ಫುಲ್ ಆಯಿತು ಅನ್ನಿಸಿದ್ರೆ, ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದರಿಂದ ನಂಗೆ ತುಂಬಾ ಹೆಲ್ಪ್ಫುಲ್ ಅನಿಸುತ್ತೆ. ಹಾಗೆ ಈ ನಮ್ಮದು ಒಂದು ವೀಡಿಯೋಸ್ನ
ನಮ್ಮ ಚಾನಲ್ಗಳನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದರಲ್ಲಿ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಶಾರ್ಟ್ಸಲ್ಲಿ ಕೂಡ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಅದನ್ನ ಕೂಡ ಚೆಕ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.